ನಮ್ಮಲ್ಲಿ ಮೊನ್ನೆ ಏನು ನಡೆದಂಥ ಏನು ಸಮನ್ವಯ ಸಭೆ ಇತ್ತು, ನೀವು ಆ ಕಾರ್ಯಕ್ರಮಕ್ಕೆ ಹೋಗಿರಿ, ನಮ್ಮ ಅಭ್ಯರ್ಥಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ನಮ್ಮ JDS ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಸಂಪಯೋಗಿಯವ್ರಿಗೆ ಹೇಳಿ ನಾವು ಇದೊಂದು ಮೀಟಿಂಗು ಮಾಡ್ತೀವಿ. ಮೊನ್ನೆ ಸುಮಾರು ಜನನ ಬಿಟ್ಟಿರೋದ್ರಿಂದ ನಾವೆಲ್ಲರೂ ಸೇರಿಸಿ ಒಂದು ಮೀಟಿಂಗ್ ಮಾಡ್ತೀವಿ. ಅದಾದಮೇಲೆ ಒಟ್ಟಿಗೆ ಮೂವರು ಸೇರಿ ಈಗ ಮೋಹನ್ ಕೃಷ್ಣ ಅವ್ರು ನಾನು ಪ್ರೆಸ್ ಮೀಟ್ ಹೇಳಿದ್ದಾರೆ, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಬುದ್ಧಿನಾಯ್ಡು ಅವರು ಸಂಪಯೋಗಿಯವರು ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಗುಂಪು, ಮೋದಿ ಗುಂಪು, ಭಾರತೀಯ ಜನತಾ ಪಾರ್ಟಿ ಗುಂಪು, NDA ಮೈತ್ರಿಕೂಟದ ಗುಂಪು, ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕಂತ ಹೇಳಿನೇ ಈ ಕಾರ್ಯಕ್ರಮ ಮಾಡಿರೋದು. ಎಲ್ಲರೂ ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಮೋಹನ್ ಕೃಷ್ಣ ಅವರು ಈ ಮೀಟಿಂಗ್ ಆಗಿದ್ದಾದ್ಮೇಲೆ ಕರ್ಸ್ಕೊಳ್ತೀನಿ ಅಂತ ಹೇಳಿ ನಿನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು. ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ನಿನ್ನೆ ನಮ್ಮ ಓಡಿ ಕುಮಾರ್ನ ಮತ್ತು ತಾಯಿಯವ್ರನ್ನ ಎಲ್ಲರನ್ನೂ ಕಳಿಸಿ ಮಾತಾಡಿದ್ದೀರಿ. ಎಲ್ಲರೂ ಒಗ್ಗಟ್ಟಾಗಿರೋ ನಾನು ಮೋಹನ್ ಕೃಷ್ಣ ಅವ್ರ ಹತ್ರ ಮಾತಾಡಿದ್ದೀನಿ. ಹಂಗೆಲ್ಲ ಇದು ಮಾಡಿದ್ರೆ ಇದೊಂದು ಮೀಟಿಂಗ್ ಆಗಿದ್ದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಓಡಾಡ್ತೀವಿ ಅಂತ ಹೇಳಿದರೆ ನಾವು ಅವರು ಎಲ್ಲ ಒಟ್ಟಿಗೆ ಸೇರಿ ಇನ್ನೂ ನಾವು ಬಹಿರಂಗ ಸಭೆಗಳು ಹೋಬಳಿ ಲೆವೆಲಲ್ಲಿ ಮಾಡಿ ಸ್ಟಾರ್ ಕಂಪನೀಸ್ ಯಾರಾದರೂ ಬರ್ತಾರಾ ಸರ್? ಸ್ಟಾರ್ಗಳು ನೋಡ್ರಿ, ಇವರೆಲ್ಲ ನಮ್ಮ ಸ್ಟಾರ್ ಕಂಪನಿಗಳು, ಇವರೆಲ್ಲ ನಮ್ಮ ಸ್ಟಾರ್ ಇದ್ದಾರೆ. ಸೂಪರ್ ಸ್ಟಾರು, 5 ಸ್ಟಾರು, ಎಲ್ಲ ಸ್ಟಾರು. ನಾನು ಯಾವುದೇ ರೀತಿಯಾದಂಥ ಯಾವುದೇ ಆಕಾಂಕ್ಷೆ ಅಲ್ಲ. ನಮ್ಮಲ್ಲಿ ಏನು ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ, ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಇಲ್ಲಿಗೆ ಮಾತ್ರ ಸೀಮಿತ. ನಮ್ಮಲ್ಲಿ ಎಲ್ಲರೂ ನಾನು ಬಂಗಾರಪೇಟೆ ಆಕಾಂಕ್ಷೆ ಅಂತ ನಾನು ಏನಿಲ್ಲ. ಹೈಕಮಾಂಡ್ ನನಗೆ ಏನು ಮಾಡಬೇಕಂತೇಳಿ ನಮ್ಮ ಪಕ್ಷದ ವರಿಷ್ಠರು ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವಾಗಲೂ ಯಾವುದು MLA ಎಲೆಕ್ಷನ್ ಈಗಿಲ್ಲ. ಇನ್ನು 1 ನೇಷನ್ 1 ಎಲೆಕ್ಷನ್ 2026ನೇ ಇಸ್ವಿ ಮೇಲೆ ಡಿಲಿಮಿಟೇಷನ್ಸ್ ಇನ್ನೊಂದು ಮತ್ತೊಂದೆಲ್ಲ ಆಗಿ ಏನೇನಾಗಬೇಕು ನೋಡಿ ಆಮೇಲೆ ಆಗಿದೆ. ನೋಡಿ ನಾವು ಹಿಂಗಿದ್ದೀರಿ, ಟ್ರೀಟ್ಮೆಂಟ್ ಇದೆ ನಮ್ಮ ಟ್ರೀಟ್ಮೆಂಟ್. ಅರ್ಥ ಆಯ್ತು? ಚೇರ್ ಬಿಟ್ಕೊಡಕ್ಕೆ ರೆಡಿ ಇರಲ್ಲ ನೀವು ಪಕ್ಕದಲ್ಲಿರೋದು ಅಂಥವ್ರು. ನಾವು MP ಟಿಕೆಟ್ ಬಿಟ್ಕೊಟ್ಟು ಅವ್ರು ನಮ್ಗೆ 25 ಕಡೆ ಬಿಟ್ಕೊಟ್ಟಿದ್ದಾರೆ, ನಾವು 3 ಕಡೆ ಬಿಟ್ಕೊಡ್ತೀರಿ. ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ನಾವು ರೆಡಿ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ನಮಗೆಲ್ಲ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋಗಿ 10 ಸಲ ಹೋಗಿ ಕಾವಲು ಕಾದು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಕಾಂಗ್ರೆಸ್ ಅವರು ಅವ್ರಿಗೆ ಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು, ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ನಾವು ಇರ್ತೀರಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ನಾವು ನಿರಂತರವಾಗಿ ಜೊತೆಲಿರ್ತೀರಿ. ಯಾವತ್ತವರೆಗೂ ಹೈಕಮಾಂಡು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ, ಈ ತೋಡ ಗ್ಯಾಂಗು ಇನ್ನೊಂದು ಮತ್ತೊಂದು ಜೋಡ ಗ್ಯಾಂಗ್ ಅದೆಲ್ಲ ಮಾಡ್ತಾ ಇದ್ದಾರಲ್ಲ, ಅವರು IND ಅಂತ ಹೇಳ್ಬಿಟ್ಟು ಹೇಳಿ ಒಂದು ಟೀಮ್ ಮಾಡ್ಕೊಂಡು ಅದರಲ್ಲಿ ನಿತೀಶ್ ಕುಮಾರ್ ಕಿತ್ತೋದ್ರು, ಇನ್ನೂ ಒಂದಷ್ಟು ಜನ ಕಿತ್ತೋದ್ರು. ಅದಾದಮೇಲೆ ಈ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ದಾರೆ, ನಾವು ಎಷ್ಟು ಸೀಟ್ ಕೊಡ್ತೀರಿ ಅಷ್ಟೇ ತಗೊಬೇಕು, ಎಕ್ಸ್ಟ್ರಾ ಕೇಳಿದರೆ ನಿಮ್ಮ ಸಾಹಸ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಹೋದ್ರು. ನಮ್ಮಲ್ಲಿ ದೇವೇಗೌಡರು ಸಾಹೇಬರು ಕೇಳಿರೋದು 3, ಆ 3 ಕೊಟ್ಟಿದ್ರಿ. ಇನ್ನು 25 ಕಡೆನೂ ಎಲ್ಲ ಕಡೆ ದೇವೇಗೌಡರು, ಕುಮಾರಣ್ಣವರೆಲ್ಲ ಬಂದು ಪ್ರಚಾರ ಮಾಡ್ತಾಯಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯಾದ ಗುಂಪುಗಾರಿಕೆಗಳಿಲ್ಲ. ನಮ್ಮದೆಲ್ಲ ಒಂದೇ ಟೀಮು, BJP ಟೀಮು, NDA ಮೈತ್ರಿಕೂಟ ಟೀಮು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ.